ನಾನು ಆಲ್ರೆಡಿ ರಾತ್ರಿನೇ ನೆನೆ ಹಾಕಿದ್ದೆ ಹೆಸರು ಬೇಳೆಯನ್ನು. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆನೆದಿದ್ದ ಹೆಸರು ಬೇಳೆಯನ್ನು ಪೇಸ್ಟ್ ಮಾಡಿ ನುಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು ಅದರಲ್ಲಿ. ಅದನ್ನು ರುಬ್ಕೊಂಡಿರ್ತೀನಲ್ಲ, ರುಬ್ಕೊಂಡುವಾಗ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿರಬೇಕು. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು, ರುಚಿ ಅನ್ನಿಸ್ತದೆ ವಡೆ. ಒಂದು ಪ್ಯಾನಲ್ಲಿ ಎಣ್ಣೆನ ಆಲ್ರೆಡಿ ನಾನು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಈಗ ಹಾಕೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಫುಲ್ ತೆಳ್ಳಗೆ, ಫುಲ್ ನೀರು ಟೈಪ್ ಆಗಿರ್ಬೇಕು ಅದು ಮುದ್ದೆ. ಹಂಗಂದ್ರೆ ಅವು ಕ್ರಿಸ್ಪಿ ಆಗ್ತದೆ. ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಎಷ್ಟಾಗಿರ್ತದೆ ಮತ್ತು ಮೇಲಿಂದ ಹಾಕೋಣದಾದರೆ ಹಾಕೋಬೋದು. ಹೀಗೆ ಬಿಡೋದು ಇದನ್ನು. ನೀವು ಅದು ಹೋಟೆಲ್ ಸ್ಟೈಲಲ್ಲಿ ವಡೆ ಮಾಡೋದಿದ್ರೆ ಗುಡ್ ಕನ್ಸಿಸ್ಟೆನ್ಸಿ ಇರಬೇಕು. ಆದರೆ ನಾವು ಇದು ಕ್ರಿಸ್ಪಿ ತೆಳ್ಳಗೆ ಮನೆಯಲ್ಲೇ ಮಾಡೋದಲ್ವ, ಅದಕ್ಕೆ ಹೀಗೆ ಹಾಕಿದ್ರೆ ನಡೀತದೆ. ಹೆಸರುಬೇಳೆ ಆರೋಗ್ಯಕ್ಕೂ ಉತ್ತಮ. ಇದರಲ್ಲಿ ಸ್ವಲ್ಪ ಚುಟಿಗೆಯಷ್ಟು ಸೋಡಾ ಪೀಟು ಹಾಕ್ಕೊಂಡಿರ್ಬೇಕು ಮುದ್ದೆ ಒಳಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ, ಕ್ರಿಸ್ಪಿ. ಮಕ್ಕಳು ಅಂದರೆ ತಿಂದರೆ ಮತ್ತೊಂದು ಸ್ವಲ್ಪ ಬೇಡ್ತಾರೆ. ಜೋರಾಗಿನೇ ಇಟ್ಟಿರಬೇಕು ಫ್ಲೇಮು. ನಾನು ಸಣ್ಣದಾಗಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಮಕ್ಕಳು ಅಂದರೆ ತಿನ್ನಂಗಿಲ್ಲ. ನೀವು ಬೇಕಿದ್ದರೆ ಅದು ಮುದ್ದೆಯಲ್ಲಿ ರುಬ್ಬುವಾಗನೇ ಸ್ವಲ್ಪ ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ, ಕೊತ್ತಂಬರಿ ಅದರಲ್ಲೇ ಹಾಕ್ಕೊಂಡು ರುಬ್ಬಿದ್ರೂ ಬರ್ತದೆ. ಅಂದರೆ ಹುಡುಗರು ಅದು ಮಿಡಲ್ ಬಂದರೆ ತೆಗೆದು ಹಾಕಿಬಿಡ್ತಾರೆ. ಸುಮ್ಮನೆ ಹಾಕಿರುವಂಥ ವಸ್ತುಗಳೆಲ್ಲ ವೇಸ್ಟ್ ಆಗಿಬಿಡ್ತವೆ. ಸೊ ವಡೆ ಈಸ್ ರೆಡಿ.